ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ಸ್ ಕರೆಂಟ್ ಎನರ್ಜೀಸ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ಆ್ಯಂಡ್ ಈ ಒಂದು ರೀಡಿಂಗಲ್ಲಿ ನಿಮಗೆ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡಿ. ಆ್ಯಂಡ್ ಆಲ್ಸೋ ನಿಮ್ಗೆ ಏನಾದರೂ ಪರ್ಸನಲ್ ಟ್ಯಾರೋ ರೀಡಿಂಗ್ ಬೇಕಿದ್ದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸನಲ್ ಟ್ಯಾರೋ ರೀಡಿಂಗ್ನ ಪಡಿಬಹುದು. ಆ್ಯಂಡ್ ಈಗ ನೀವು ತಗೊಳ್ತಾ ಇರುವಂತಹ ರೀಡಿಂಗಲ್ಲಿ ಇವತ್ತು ನೀವು ನಂಬಿರುವಂತಹ ದೇವರು ಅಥವಾ ನೀವು ಪೂಜಿಸುವಂಥ ದೇವರು ಅಥವಾ ನೀವು ಆರಾಧಿಸುವಂಥ ದೇವರು ನಿಮಗೆ ಏನು ಮೆಸೇಜಸ್ ಕೊಡ್ಬೋದು ನಿಮ್ಮ ಕರೆಂಟ್ ಸಿಚುವೇಶನ್ಸ್ಗೆ ಅಂತ ಅಂದ್ಬಿಟ್ಟು ಕೂಡ ನೋಡೋಣ. ಓಕೆ, ಸೊ ನೋಡೋಣ ನಿಮ್ಮ ಪರ್ಸನ್ ಎನರ್ಜಿ ಯಾವ ಥರ ಇದೆ, ಆಮೇಲೆ ನಿಮಗೇನು ಮೆಸೇಜಸ್ ಇದೆ ದೇವರಿಂದ ಅಂತ ಅಂದ್ಬಿಟ್ಟು ಕೂಡ ಚೆಕ್ ಮಾಡೋಣ. ಓಕೆ 4 ಆಫ್ ಪೆಂಟಿಕಲ್ಸ್ ಅಂತ ಬರ್ತಿದೆ. ಅಂತ ಅಂದರೆ ಈ ಪರ್ಸನ್ನು ಅವರ ಎಮೋಷನ್ಸ್ನ, ಅವರ ಫೀಲಿಂಗ್ಸ್ನ ಅವರು ಕಂಟ್ರೋಲ್ ಮಾಡ್ತಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇರುವಂಥದ್ದು ನೀವಿಲ್ಲಿ ನೋಡಬಹುದು. ಈ ಪರ್ಸನ್ನು ಅವರ ಹಾರ್ಟ್ ಚಕ್ರಾಗೆ ಒಂದು ಬಾಕ್ಸ್ ಥರದ್ದನ್ನ ಇಟ್ಕೊಂಡು ಬ್ಲಾಕ್ ಮಾಡ್ಕೊಂಡಿದ್ದಾರೆ, ಆಯಿತಾ. ಸೊ ಹಾಗಂದರೆ ಇದು ಅವರ ಹಾರ್ಟ್ ಚಕ್ರ ಬ್ಲಾಕ್ ಆಗಿದೆ ಅಂತ ಅಂದ್ಬಿಟ್ಟು ಅರ್ಥ. ಅಂದರೆ ಈ ಪರ್ಸನ್ ಬಂದು ಅವರ ಒಂದು ಎಮೋಷನ್ಸ್, ಅವರ ಒಂದು ಫೀಲಿಂಗ್ಸ್ ಅಥವಾ ಅವರು ನಿಮ್ಮ ಮೇಲೆ ಇದ್ದಂತಹ ಪ್ರೀತಿ ಅಥವಾ ವಿಶ್ವಾಸ ಅಥವಾ ಕರುಣೆ ಇದು ಯಾವುದನ್ನು ಅವರು ಎಕ್ಸ್ಪ್ರೆಸ್ ಮಾಡ್ಕೊಳ್ತಾ ಇಲ್ಲ, ಎಲ್ಲನೂ ಕಂಟ್ರೋಲ್ ಮಾಡ್ತಿದ್ದಾರೆ. ಅವರು ಯಾರ ಹತ್ರನೂ ಅವರ ಭಾವನೆನ ಕೂಡ ಹೇಳ್ಕೊಳ್ತಿಲ್ಲ. ಅಂದರೆ ಅವರ ಫ್ಯಾಮಿಲಿ ಆಗಿರ್ಬೋದು ಅಥವಾ ಅವರ ಫ್ರೆಂಡ್ ಸರ್ಕಲ್ಸ್ ಆಗಿರ್ಬೋದು ಅಥವಾ ಅವ್ರಿಗೆ ಇಷ್ಟ ಇರುವಂಥ ವ್ಯಕ್ತಿಗಳಾಗಿರ್ಬೋದು, ಯಾರ ಹತ್ರನೂ ಅವರ ಜೀವನದಲ್ಲಿ ಏನಾಗ್ತಾ ಇದೆ, ಅವ್ರು ಖುಷಿಯಾಗಿದ್ದಾರಾ ಅಥವಾ ಅವರು ದುಃಖದ್ರಲ್ಲಿದ್ದಾರಾ, ಅವರ ಸಂಕಟ ಏನು, ಅದನ್ನು ಯಾರ ಹತ್ರನೂ ಅವರು ಶೇರ್ ಮಾಡ್ಕೊಳ್ತಿಲ್ಲ. ಹಾಗೆ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ರು ಕೂಡ ಆ ಪರ್ಸನ್ ಅದನ್ನು ನಿಮ್ಮ ಹತ್ರನೂ ಕೂಡ ಹೇಳ್ಕೊಳ್ತಿಲ್ಲ. ಅವರ ಲೈಫಲ್ಲಿ ಎಲ್ಲನೂ ಕೂಡ ಅವರೇ ಹ್ಯಾಂಡಲ್ ಮಾಡ್ತಿದ್ದಾರೆ, ಅವರೇ ಕಂಟ್ರೋಲ್ ಮಾಡ್ತಿದ್ದಾರೆ. ಅವರ ಫೀಲಿಂಗ್ಸ್ನೂ ಕೂಡ ಅವರೇ ಮುಚ್ಚಿಟ್ಕೊಳ್ತಿದ್ದಾರೆ. ಈಗ ಅವ್ರಿಗೆ ನಿಮ್ಮ ಮೇಲೆ ಇಷ್ಟ ಇದೆ ಅಂತ ಅಂದ್ಕೊಂಡ್ರು ಅದನ್ನು ಆ ಪರ್ಸನ್ ಹೇಳ್ಕೊಳ್ಳೋದಕ್ಕೆ ರೆಡಿ ಇರಲ್ಲ. ಅದನ್ನು ಅವರು ಫೀಲ್ ಮಾಡ್ತಾರೆ, ನನ್ನಲ್ಲೇ ಇರಲಿ, ನಾನು ಈಗ ಹೋಗಿ ಅವ್ರನ್ನ ಅಪ್ರೋಚ್ ಮಾಡಿದರೆ ಅವರ ಲೈಫ್ ಹಾಳಾಗ್ಬೋದು ಅಥವಾ ಅವರು ನನ್ನ ಬಗ್ಗೆ ತಪ್ಪು ತಿಳ್ಕೊಬೋದು. ಸೊ ಹಾಗಾಗಿ ನಾನು ಆ ಫೀಲಿಂಗ್ಸ್ನ ನಾನೇ ಹ್ಯಾಂಡಲ್ ಮಾಡೋಣ, ನಾನೇ ಕಂಟ್ರೋಲ್ ಮಾಡೋಣ ಅಂತ ಅಂದ್ಬಿಟ್ಟು ಆ ಪರ್ಸನ್ ಯಾವುದನ್ನು ಕೂಡ ಓಪನ್ ಅಪ್ ಆಗಿ ಹೇಳ್ಕೊಳ್ತಿಲ್ಲ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಈ ಒಂದು ಎನರ್ಜಿ ಬಂದು ಕನ್ಯಾ ರಾಶಿ, ಮಿಥುನ ರಾಶಿ, ಮಕರ ರಾಶಿಯವ್ರದ್ದು ಆಗಿದೆ. ಆ್ಯಂಡ್ ಈ ಪರ್ಸನ್ ನಿಮ್ಮನ್ನು ಯಾವಾಗಲೂ ನೆನಪಿಸ್ಕೊಳ್ತಾ ಇರ್ತಾರೆ. ಬಟ್ ಅವರ ಫ್ಯಾಮಿಲಿಗೋಸ್ಕರ ನಿಮ್ಮನ್ನು ಅವರು ಬಿಟ್ಟು ಕೊಡುವಂತಹ ಮನಸ್ಥಿತಿಯಲ್ಲಿ ಕೂಡ ಆ ಪರ್ಸನ್ ಇದ್ದಾರೆ. ಅಂದರೆ ಅವರ ಪ್ರಿಯಾರಿಟಿ ಅವರ ಫ್ಯಾಮಿಲಿ ಆಗಿದೆ, ಅವರ ಪ್ರಿಯಾರಿಟಿ ಅವರ ಪರ್ಸ್ನಲ್ ಲೈಫ್ ಆಗಿದೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಅಂದರೆ ಈ ಪರ್ಸನ್ ಎನರ್ಜಿ ತುಂಬ ವೈಬ್ರೆಂಟ್ ಆಗಿದೆ. ಅಂದರೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದ್ರೂ ಅದನ್ನು ಕಂಟ್ರೋಲ್ ಮಾಡೋದು, ಅದನ್ನು ಅವರು ಹ್ಯಾಂಡಲ್ ಮಾಡೋದು. ಆ್ಯಂಡ್ ಆಲ್ಸೋ ಅವ್ರಿಗೆ ಪೊಸೆಸಿವ್ನೆಸ್ ಇದೆ ಮತ್ತು ಜೆಲಸ್ ಕೂಡ ಇದೆ. ನೀವು ಈ ಪರ್ಸನ್ ಜೊತೆ ಬಿಟ್ಟು ಇನ್ಯಾರ ಜೊತೆ ಆದರೂ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಈ ಪರ್ಸನ್ಗೆ ತಡ್ಕೊಳ್ಳೋದಕ್ಕಾಗಲ್ಲ. ನೀವು ಅವರನ್ನೇ ಇಷ್ಟಪಡಬೇಕು, ಅವ್ರ ಜೊತೆನೇ ಇರಬೇಕು, ಅವ್ರ ಹತ್ರನೇ ಮಾತಾಡಬೇಕು, ಆ ಥರ. ಅದೇ ನೀವು ಬೇರೆಯವ್ರ ಜೊತೆ ಖುಷಿಯಾಗಿದ್ದೀರಾ, ಬೇರೆಯವ್ರ ಜೊತೆ ನೀವು ಚೆನ್ನಾಗಿದ್ದೀರಾ ಅಂತ ಅಂದರೆ ಆ ಪರ್ಸನ್ಗೆ ಇಷ್ಟ ಆಗಲ್ಲ. ಆ್ಯಂಡ್ ಈ ಪರ್ಸನ್ಗೆ ಆ ಒಂದು ಆ್ಯಟಿಟ್ಯೂಡ್ ಮತ್ತು ಈಗೋ ಇದೆ. ನಾನು ಅಷ್ಟೆಲ್ಲ ಪ್ರೀತಿಸಿದ್ದೀನಿ, ನನ್ನನ್ನು ಇಷ್ಟು ಬೇಗ ಈ ಪರ್ಸನ್ ಮರ್ತೋಗ್ಬಿಟ್ನಾ, ಇಷ್ಟು ಬೇಗ ಈ ಪರ್ಸನ್ ಮೂವ್ ಆನ್ ಆಗಿಬಿಟ್ನಾ ಅನ್ನೋವಂಥ ಒಂದು ಮೈಂಡ್ಸೆಟ್ ಇವ್ರಿಗೆ ಇರೋವಂಥದ್ದು. ಸೊ ನಿಮ್ಮ ಮೇಲೆ ಅಗಾಧವಾದಂಥ ಪ್ರೀತಿ ಇದೆ, ಆದರೆ ಅದನ್ನು ಕಂಟ್ರೋಲ್ ಮಾಡ್ತಿದ್ದಾರೆ. ಕಂಟ್ರೋಲ್ ಮಾಡೋದ್ರ ಜೊತೆಗೆ ಅವರಿಗೆ ನಿಮ್ಮ ಮೇಲೆ ಪೊಸೆಸಿವ್ನೆಸ್ ಇದೆ, ಜೆಲಸ್ ಇದೆ. ನೀವು ಯಾರ ಜೊತೆನೂ ಮಾತಾಡಬಾರ್ದು, ಯಾರ ಜೊತೆನೂ ಇರಬಾರ್ದು, ಈ ಒಂದು ಮೈಂಡ್ಸೆಟ್ಟಲ್ಲಿ ಈ ಪರ್ಸನ್ ಇದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಸೊ ಟೋಟಲಿ ನಿಮ್ಮ ಮೇಲೆ ಒಂದು ಫೀಲಿಂಗ್ಸ್ ಇದೆ, ಆದರೆ ಅದನ್ನು ಹೇಳ್ಕೊಳ್ತಿಲ್ಲ ಅಂತ ಅಂದ್ಬಿಟ್ಟು. ಓಕೆ, 6 ಆಫ್ ವಾಂಡ್ಸ್ ಅಂತ ಅಂದರೆ ಅವ್ರಿಗೆ ನೀವು ಎಲ್ಲೇ ಇರಿ, ಹೇಗೆ ಇರಿ, ನಿಮ್ಮನ್ನು ಅವರು ಪ್ರೈಸ್ ಮಾಡ್ತಾರೆ, ಹೊಗಳುತ್ತಾರೆ. ಓಕೆ, ನಾನಿದ್ದಾಗ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ರು, ನಾನಿದ್ದಾಗ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರು, ಎಷ್ಟು ಚೆನ್ನಾಗಿದ್ರು, ಅವರ ಅಪಿಯರೆನ್ಸ್ ಆಗಿರ್ಬೋದು, ಅವರ ಡ್ರೆಸ್ ಸೆನ್ಸ್ ಆಗಿರ್ಬೋದು ಅಥವಾ ಅವರ ಕ್ಯಾರೆಕ್ಟರ್ ಆಗಿರ್ಬೋದು ಅಂತ ಈ ಪರ್ಸನ್ ನಿಮ್ಮನ್ನು ಹೊಗಳುತ್ತಿರ್ತಾರೆ. ಆ್ಯಂಡ್ ಈ ಪರ್ಸನ್ ಅನಿಸುತ್ತೆ ನಿಮ್ಮ ಲೈಫಲ್ಲಿ ಯಾವಾಗಲೂ ಖುಷಿ, ಸಂತೋಷ, ನೆಮ್ಮದಿ ಅನ್ನೋವಂಥದ್ದು ಸಿಕ್ಕಲಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಅವರು ನಿಮ್ಮ ಬಗ್ಗೆ ಯಾವಾಗಲೂ ಯೋಚನೆ ಮಾಡಿದಾಗಲೆಲ್ಲ ಅವ್ರಿಗೆ ಏನೋ ಒಂಥರ ಪ್ರೈಡ್ ಆಗುತ್ತೆ. ನಾನು ಇಷ್ಟಪಟ್ಟಂತಹ ವ್ಯಕ್ತಿ ತುಂಬ ಒಳ್ಳೆಯವರು, ಇಂಥ ವ್ಯಕ್ತಿ ನನ್ನ ಲೈಫಲ್ಲಿ ಇನ್ಯಾವತ್ತೂ ಸಿಗಲ್ವೇನೋ ಅಂತ ಅಂದ್ಬಿಟ್ಟು ಈ ಪರ್ಸನ್ ಪಾಸಿಟಿವ್ ಆಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಸೊ ಅವ್ರಿಗೆ ಒಂದು ಹೆಮ್ಮೆ ಇದೆ. ಓಕೆ, ಈ ಪರ್ಸನ್ನ ನಾನು ಇಷ್ಟಪಟ್ಟಿದ್ದು ಕರೆಕ್ಟ್, ಇವರು ತುಂಬ ಒಳ್ಳೆ ವ್ಯಕ್ತಿ, ನನ್ನ ಚಾಯ್ಸ್ ತುಂಬ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಬಟ್ 6 ಆಫ್ ಸ್ವಾರ್ಡ್ ಅಂತ ಅಂದರೆ ಈ ಪರ್ಸನ್ ಎಲ್ಲನೂ ಇಷ್ಟಪಡ್ತಾರೆ ನಿಮ್ಮ ಬಗ್ಗೆ, ಆದರೆ ನಿಮ್ಮನ್ನು
ಅಪ್ರೋಚ್ ಮಾಡೋದಕ್ಕೆ ಇಷ್ಟಪಡಲ್ಲ, ನಿಮ್ಮ ಹತ್ರ ಆ್ಯಕ್ಷನ್ ತೊಗೊಳೋದಕ್ಕೆ ಇಷ್ಟಪಡಲ್ಲ, ನಿಮ್ಮ ಹತ್ರ ಮಾತಾಡೋದಕ್ಕೆ ಅವರು ಮುಂದೆ ಬರಲ್ಲ. ಯಾಕೆ ಅಂತ ಅಂದರೆ ಅವ್ರಿಗೊಂದು ಭಯ ಇದೆ. ಓಕೆ, ನಾನು ಹತ್ರ ಹೋದರೆ ಮತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ನಾನು ಇವ್ರ ಹತ್ರ ಮಾತಾಡಿದ್ರೆ ಮತ್ತೆ ಕಷ್ಟ ಆಗುತ್ತೆ, ಲೈಫ್ ಪ್ರಾಬ್ಲಮೆಟಿಕ್ ಸಿಚುವೇಶನ್ಗೆ ಹೇಳ್ಕೊಂಡು ಹೋಗ್ಬೋದು, ಅವ್ರಿಗೂ ತೊಂದರೆ ಆಗ್ಬೋದು, ನನಗೂ ತೊಂದರೆ ಆಗ್ಬೋದು ಅಂತ ಅಂದ್ಬಿಟ್ಟು ಈ ಪರ್ಸನ್ನ ಅವರ ಒಂದು ಸೆಲ್ಫಿಶ್ನೆಸ್ ಬಿಹೇವಿಯರ್ ಅಂತಲೂ ನೀವು ಅನ್ಕೋಬೋದು. ಆ ಒಂದು ಸೆಲ್ಫಿಶ್ನೆಸ್ಸಿಂದ ಈ ಪರ್ಸನ್ನು ನಿಮ್ಮಿಂದ ಮೂವನೇ ಆಗ್ತಾ ಇದ್ದಾರೆ ಹೊರತು ನಿಮ್ಮನ್ನ ಅಪ್ರೋಚ್ ಮಾಡೋದಕ್ಕೆ ರೆಡಿಯಾಗಿಲ್ಲ ಅನ್ನುವಂಥದ್ದು ಕಾಣಿಸ್ತಾ ಇದೆ. ನಿಮ್ಮನ್ನು ನೋಡಿದ್ರೆ ಅವರಿಗೆ ತುಂಬ ಖುಷಿ, ಸಂತೋಷ, ನೆಮ್ಮದಿ ಇದೆಲ್ಲ ಆಗುತ್ತೆ. ಆದರೆ ನಿಮ್ಮ ಜೊತೆ ರಿಲೇಷನ್ಶಿಪ್ನ ಹ್ಯಾಂಡಲ್ ಮಾಡಬೇಕು ಅಂದಾಗ ಅವರ ಈಗೋ, ಅವರ ಆ್ಯಟಿಟ್ಯೂಡ್ ಅಥವಾ ಅವ್ರು ಕೊಟ್ಟಿರೋವಂಥ ಪ್ರಾಮಿಸ್ ಅಥವಾ ಅವ್ರಿಗಿರೋ ಅಂತಹ ಒಂದು ಡಾಮಿನೇಟಿಂಗ್ ನೇಚರ್ ಅಥವಾ ಕಂಟ್ರೋಲಿಂಗ್ ಬಿಹೇವಿಯರ್ ಅದು ನಿಮ್ಮನ್ನು ಹತ್ರ ಬರೋದಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳ್ಬೋದು. ಈ ಪರ್ಸನ್ ನಿಮ್ಮನ್ನು ಎಷ್ಟೇ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡಿದ್ರು, ಎಷ್ಟೇ ನಿಮ್ಮ ಹತ್ರ ಅಪ್ರೋಚ್ ಮಾಡಬೇಕು ಅಂತ ಅಂದ್ಕೊಂಡ್ರು ಅವರಲ್ಲಿ ಇರೋ ಈಗೋ ಒಂದು ಆ್ಯಟಿಟ್ಯೂಡ್ ನಿಮ್ಮ ಹತ್ರ ಬರೋದಕ್ಕೆ ಬಿಡ್ತಿಲ್ಲ. ಅವ್ರಿಗೆ ಅನಿಸುತ್ತೆ ನಿಮ್ಮ ಫೀಲಿಂಗ್ಸ್ಗಿಂತ ಅವರ ಅಹಮ್ಮೆ ಅವರಿಗೆ ದೊಡ್ಡದು, ಅವ್ರು ಅಂದ್ಕೊಳ್ತಾ ಇರೋದೇ ಅವರಿಗೆ ದೊಡ್ಡದು ಅಂತ ಅನಿಸುತ್ತೆ. ಈಗ ಫಾರ್ ಎಕ್ಸಾಂಪಲ್, ನೀವು ಮತ್ತು ಆ ಪರ್ಸನ್ ತುಂಬ ಇಷ್ಟಪಡ್ತಿದ್ರಿ, ನೀವಿಬ್ಬರ ಮಧ್ಯೆ ಬ್ರೇಕಪ್ ಆಯಿತು, ದೂರ ಆದ್ರಿ ಅಂತ ಅಂದ್ಕೊಳ್ಳೋಣ. ಹಾಗೆ ಈ ಪರ್ಸನ್ ನಿಮ್ಮನ್ನು ಅವರು ಬಿಟ್ಟು ದೂರ ಹೋದ್ಮೇಲೆ ಅವ್ರಿಗೆ ಬಿಟ್ಟೋದ್ರು, ಇನ್ನು ನಾನು ಯಾಕೆ ಹೋಗಬೇಕು ಅನ್ನೋ ಒಂದು ಆ್ಯಟಿಟ್ಯೂಡ್ ಇರುತ್ತೆ. ನಾನಾಗಿ ಹೋಗಿ ಮಾತಾಡ್ಸೋದೇನಿದೆ, ಬಿಟ್ಟೋದವ್ರು ಬಿಟ್ಟೋರ್ಲಿ ಬಿಡು, ಈ ಥರದ್ದು ಒಂದು ಆ್ಯಟಿಟ್ಯೂಡ್ ಇದೆ. ಅವರ ಫೀಲಿಂಗ್ಸ್ನ ಅವರು ಕಂಟ್ರೋಲ್ ಮಾಡುವಂಥ ಒಂದು ಬಿಹೇವಿಯರಿಂದ ನಿಮಗೆ ಸಿಗಬೇಕಾದಂಥ ಪ್ರೀತಿ ನಿಮಗೆ ಸಿಗ್ತಾ ಇಲ್ಲ ಈ ಪರ್ಸನ್ನಿಂದ. ಈ ಪರ್ಸನ್ ಬಂದು ಕುಂಭ ರಾಶಿ ಮತ್ತು ಮಕರ ರಾಶಿ ಆ್ಯಂಡ್ ತುಲಾ ರಾಶಿ ಮತ್ತು ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ, ಸಿಂಹ ರಾಶಿ ಆಗಿರುತ್ತೆ. ಸೊ ಅವರು ಅವರ ಒಂದು ಬಿಹೇವಿಯರ್ನ ತುಂಬ ಕಂಟ್ರೋಲ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಆಲ್ಸೋ ಕೆಲವೊಂದು ಸರಿ ಅವ್ರಿಗೆ ಒಂಥರ ಕನ್ಫ್ಯೂಷನ್ಸ್, ಡಿಸಿಷನ್ ಮಾಡೋದಕ್ಕಾಗಲ್ಲ. ನಿಮ್ಮ ಜೊತೆ ಈ ಒಂದು ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡಬೇಕಾ ಬಿಡಬೇಕಾ ಅನ್ನೋವಂಥ ಒಂದು ಮೈಂಡ್ಸೆಟ್ಟಲ್ಲಿ ಏನನ್ನ ಡಿಸೈಡ್ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಯಾವಾಗಲೂ ಇರ್ತಾರೆ. ಆದರೆ ಅವರ ಫೀಲಿಂಗ್ಸ್ನ ಅವರು ಕಂಟ್ರೋಲ್ ಮಾಡ್ತಿರ್ತಾರೆ. ಅವರು ಒಂಥರ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಯಾವುದು ಸತ್ಯ ಅಲ್ಲ, ಯಾವುದು ನನಗೆ ರೈಟ್ ಅಲ್ಲ, ನನ್ನ ಈಗೋ ಸರಿನಾ ಅಥವಾ ನನ್ನ ಫೀಲಿಂಗ್ಸ್ ಸರಿನಾ, ನಾನು ಇವ್ರನ್ನ ಅಕ್ಸೆಪ್ಟ್ ಮಾಡಬೇಕಾ ರಿಜೆಕ್ಟ್ ಮಾಡಬೇಕಾ, ಈ ಥರ ಯಾವುದೂ ಅವರು ಬ್ಯಾಲೆನ್ಸ್ ಮಾಡೋ ಅಂಥ ಒಂದು ಮೈಂಡ್ಸೆಟ್ಟಲ್ಲಿ ಇಲ್ಲ. ಅವ್ರಿಗೆ ಅವ್ರು ಮಾಡ್ತಿರೋದೇ ಕರೆಕ್ಟು, ಅವ್ರು ಇರೋದೇ ಕರೆಕ್ಟು ಅಂತ ಅಂದ್ಬಿಟ್ಟು ಅನಿಸುತ್ತೆ. ಸೊ ಇವರ ಒಂದು ಡೇಟ್ ಆಫ್ ಬರ್ತ್ ಬಂದು 4, 13, 31, 24, 22, 2, 11, 12, 16, 28, 26 ಆ್ಯಂಡ್ 6, 14, 15, 17 ಆಗಿರುತ್ತೆ. ಸೊ ಈ ಪರ್ಸನ್ ಡೇಟ್ ಆಫ್ ಬರ್ತ್ ಇದಾಗಿರುತ್ತೆ. ಆ್ಯಂಡ್ ಅವರ ಇನಿಷಿಯಲ್ ಬಂದು AESKDH PNG ಆಗಿರುತ್ತೆ ಆ್ಯಂಡ್ ಆಲ್ಸೋ C. ಓಕೆ, ನೋಡೋಣ ನಿಮಗೆ ನೀವು ನಂಬಿರೋ ಅಂಥ ದೈವದಿಂದ ಏನು ಮೆಸೇಜ್ ಬರ್ತಾ ಇದೆ ಅಥವಾ ನಿಮಗೆ ಏನು ಮೆಸೇಜ್ ತಲುಪಬೇಕು ಅಂತ ಅಂದ್ಬಿಟ್ಟು ನೋಡೋಣ. ಓಕೆ, ಮಿರಾಕಲ್ಸ್ ಆರ್ ಅಪ್ರೋಚಿಂಗ್. ಓಕೆ, ನಿಮ್ಮ ಜೀವನದಲ್ಲಿ ನೀವೇನೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರಾ ಅಥವಾ ಏನೆಲ್ಲ ಕಷ್ಟಪಡ್ತಿದ್ದೀರಾ, ಅದಕ್ಕೆ ಒಂದು ಸಡನ್ನಾಗಿ ಏನೋ ಒಂದು ಜಾದೂ ಥರ ಅಥವಾ ಏನೋ ಒಂದು ಅಚಾನಕ್ಕಾಗಿ ನಿಮ್ಮ ಜೀವನದಲ್ಲಿ ಬರುತ್ತೆ, ಅದು ನಿಮ್ಮ ಒಳ್ಳೆಯದಕ್ಕೆ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಯಾರೋ ಕೆಲಸನ ಕಳ್ಕೊಂಬಿಟ್ಟಿರ್ತೀರಾ ಅಂತ ಅಂದ್ಕೊಳ್ಳೋಣ. ನೀವು ಒಂದು 5 ತಿಂಗಳು 6 ತಿಂಗಳಿಂದ ಕೆಲಸ ಸಿಗದೇನೆ ಓಡಾಡ್ತಿರ್ತೀರಾ, ಸಿಕ್ಕಿದ ಕೆಲಸ ಮಾಡ್ತಿರ್ತೀರಾ ಅಂತ ಅಂದ್ಕೊಳ್ಳೋಣ. ಸಡನ್ನಾಗಿ ನೀವೇನು ಅಂದ್ಕೊಳ್ತಿರ್ತೀರಾ ಆ ಕೆಲಸ ನಿಮ್ಮದೇ ಬರುತ್ತೆ. ಅಚಾನಕ್ಕಾಗಿ ನೀವು ಅಂದ್ಕೊಂಡೇ ಇರಲ್ಲ, ಆ ಥರದ್ದೊಂದು ಕೆಲಸ ನಿಮ್ಮ ಲೈಫಲ್ಲಿ ಬರುತ್ತೆ, ಆ ಥರದ್ದೊಂದು ಮಿರಾಕಲ್ಸ್ ನಿಮ್ಮ ಲೈಫಲ್ಲಿ ಆಗುತ್ತೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಇದು ಬರೀ ಕೆಲಸ ಅಂತಲೇ ಅಲ್ಲ, ಪ್ರೀತಿಯಲ್ಲಾಗಿರ್ಬಹುದು ಅಥವಾ ಫ್ಯಾಮಿಲಿಯಲ್ಲಾಗಿರ್ಬೋದು, ಮಿರಾಕಲ್ಸ್ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಅಚಾನಕ್ಕಾಗಿ ಏನೋ ಒಂದು ಚೇಂಜಸ್ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಆಗ್ತಾ ಇದೆ ಅಂತ ಬರ್ತಾ ಇದೆ. ಓಕೆ, 3 ಮೆಸೇಜಸ್ ಬಂದಿದೆ. ಸೊ ಈ 3 ಮೆಸೇಜು ನೀವು ನೋಡಲೇಬೇಕಾದಂಥ ಮೆಸೇಜ್ ಆಗಿರುತ್ತೆ. ಯಾಕೆಂದರೆ ಅದಾಗೆ ಅದು ಪಾಪ್ಔಟ್ ಆಗಿರೋದ್ರಿಂದ ಎಕ್ಸೆಪ್ಟ್ ದ ರಿಯಾಲಿಟಿ. ಓಕೆ, ಇಲ್ಲಿ ಎಷ್ಟೊಂದು ಜನ ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ಅದನ್ನು ಒಪ್ಕೊಳ್ತಾ ಇಲ್ಲ, ರಿಯಾಲಿಟಿನ ಒಪ್ಕೊಳ್ತಿಲ್ಲ. ಈಗ ನಿಮ್ಮ ಜೀವನದಲ್ಲಿ ಈ ವ್ಯಕ್ತಿ ನಿಮ್ಮನ್ನು ದೂರ
ಮಾಡಿ ಹೋಗಿದ್ರೆ ಆ ವ್ಯಕ್ತಿನೇ ನೆನಪಿಸ್ಕೊಂಡು ಅವರ ಒಂದು ಇಮ್ಯಾಜಿನೇಷನಲ್ಲಿ ಬದುಕೋದಕ್ಕಿಂತ ಅವ್ರು ಬರ್ತಾರೆ ಬರಲ್ಲ ಈ ಒಂದು ಥಾಟ್ ಪ್ರೊಸೆಸ್ಸಲ್ಲಿ ಇರೋದಕ್ಕಿಂತ ಇವತ್ತೇನು ನಡೀತಾ ಇದೆ, ಪ್ರೆಸೆಂಟಲ್ಲಿ ನೀವು ಖುಷಿಯಾಗಿದ್ದೀರಾ, ಪ್ರೆಸೆಂಟಲ್ಲಿ ಜೀವನ ಯಾವ ಥರ ಇದೆ, ನಿಮಗೇನು ಬೇಕು ನಿಮಗೇನು ಬೇಡ, ಈ ಒಂದು ಸತ್ಯನ ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ. ನೀವು ಅವ್ರು ಕೊಟ್ಟಂಥ ಪ್ರೀತಿಯಲ್ಲಿ ಅವ್ರು ಕೊಟ್ಟಂತಹ ಒಂದು ಕೇರ್ ಕನ್ಸರ್ನಲ್ಲಿ ಒಂದು ಇಲ್ಯೂಷನಲ್ಲಿ ಬದುಕ್ತಿದ್ದೀರಾ, ಒಂದು ಭ್ರಮೆ ಜೀವನದಲ್ಲಿ ಬದುಕ್ತಿದ್ದೀರಾ. ಬಟ್ ರಿಯಾಲಿಟಿನ ನೀವು ನೋಡ್ತಿಲ್ಲ. ನಿಮ್ಮ ಲೈಫಲ್ಲಿ ರಿಯಾಲಿಟಿನ ನೋಡಿ ಅನ್ನೋವಂಥದ್ದು ಬರ್ತಾ ಇದೆ. ಅಕ್ಸೆಪ್ಟ್ ದ ರಿಯಾಲಿಟಿ. ಈಗೇನು ಪ್ರೆಸೆಂಟಲ್ಲಿದೆ ಅದನ್ನು ನೀವು ಅಕ್ಸೆಪ್ಟ್ ಮಾಡಿ. ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ಅದು ರಿಯಾಲಿಟಿ. ನೀವಿನ್ನೂ ಇಮ್ಯಾಜಿನೇಷನಲ್ಲಿ ಇರಬೇಡಿ ಅಂತ ಅಂದ್ಬಿಟ್ಟು ಸ್ಟ್ರಗಲ್ ಫೇಸ್ ಇಸ್ ಅಬೌಟ್ ಟು ಕಂಪ್ಲೀಟ್ ಅಂತ ಬರ್ತಿದೆ. ಓಕೆ, ಸೊ ನೀವೇನೆಲ್ಲ ಕಷ್ಟಪಟ್ಟಿದ್ದೀರಾ ಅದಕ್ಕೆ ಒಂದು ಕೊನೆ ಅನ್ನುವಂಥದ್ದು ಬರ್ತಿದೆ. ಅದು ಫಿನಾನ್ಷಿಯಲ್ ಟಾಪಿಕ್ ಆಗಿರ್ಬೋದು, ಅಥವಾ ಮ್ಯಾರೇಜ್ ಟಾಪಿಕ್ ಆಗಿರ್ಬೋದು, ಅಥವಾ ರಿಲೇಷನ್ಶಿಪ್ ಟಾಪಿಕ್ ಆಗಿರ್ಬೋದು. ಕಷ್ಟ ಅನ್ನುವಂಥದ್ದು ಎಂಡ್ ಆಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಮಿರಾಕಲ್ಸ್ ಅನ್ನುವಂಥದ್ದು ಬರ್ತಾ ಇದೆ. ರಿಯಾಲಿಟಿ ಏನಿದೆ ಅದನ್ನು ಅಕ್ಸೆಪ್ಟ್ ಮಾಡಿ, ಜೀವನದಲ್ಲಿ ಪಾಸಿಟಿವ್ ಆಗಿರಿ, ಕಷ್ಟಗಳು ದೂರ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಬರ್ತಿದೆ. ಇನ್ನೊಂದು ಮೆಸೇಜ್ ಬಂದು ಸಕ್ಸಸ್ ಇಸ್ ನಿಯರ್. ಇವತ್ತು ಬಂದಿರೋ 3 ಶಿವನ್ ಕಾರ್ಡಿಂದ ಎಲ್ಲನೂ ಪಾಸಿಟಿವ್ ಆಗೇ ಇದೆ ಆಯಿತಾ. ಎಲ್ಲನೂ ಒಂದೇ ಮೀನಿಂಗ್ ಕೊಡೋ ಅಂತಹ ಕಾರ್ಡ್ ಕೂಡ ಬಂದಿದೆ. ಅಂದರೆ ನಿಮಗೆ ಇದು ಅಶ್ಯೂರೆನ್ಸ್, ಮಿರಾಕಲ್ಸ್ ನಿಮ್ಮ ಲೈಫಲ್ಲಿ ನಡೆಯುತ್ತೆ, ಸಕ್ಸಸ್ ಅನ್ನೋದು ನಿಮ್ಮ ಜೀವನದಲ್ಲಿ ಬರುತ್ತೆ, ಯಶಸ್ಸು ಅನ್ನೋದು ನಿಮ್ಮ ಹಾದಿಯಲ್ಲಿದೆ. ನೀವು ಪಾಸಿಟಿವ್ ಆಗಿದ್ದರೆ ನಿಮ್ಮ ಜೀವನದಲ್ಲಿ ಎಲ್ಲನೂ ನೀವು ಮ್ಯಾನಿಫೆಸ್ಟ್ ಮಾಡ್ತಿದ್ರೆ, ಅಥವಾ ಲಾ ಆಫ್ ಅಟ್ರಾಕ್ಷನ್ ಮಾಡ್ತಿದ್ರೆ, ಅಥವಾ ಕೆಲವೊಂದು ಟೆಕ್ನಿಕ್ಸ್ನ ಯೂಸ್ ಮಾಡ್ತಿರ್ತೀರ, ಅದೆಲ್ಲನೂ ಕೂಡ ನೀವು ನಿಮ್ಮ ಜೀವನದಲ್ಲಿ ಮಾಡ್ತಿದ್ರೆ ನಿಮಗೆ ಸಕ್ಸಸ್ ಅನ್ನೋ ಅಂಥದ್ದು ಸಿಗುತ್ತೆ ಅಂತ ಅಂದ್ಬಿಟ್ಟು ಮೆಸೇಜ್ ಬರ್ತಾ ಇದೆ. ಆ್ಯಂಡ್ ಲಾಸ್ಟ್ ಒಂದು ಏಂಜಲ್ಸ್ ಕಾರ್ಡ್ ನೋಡ್ಬಿಡೋಣ. ಎನಿಥಿಂಗ್ ಈಸ್ ದೇರ್. ಓಕೆ, ಬಿ ಅಸರ್ಟಿವ್. ದೃಢವಾಗಿರಿ. ನೀವೇನು ಅಂದ್ಕೊಂಡಿದ್ದೀರಾ ಅದು ನಿಮ್ಮ ಲೈಫಲ್ಲಿ ಆಗುತ್ತೆ. ದೃಢತನ ಅಂದರೆ ಪಾಸಿಟಿವ್ ಆಗಿರಿ. ನೀವು ಅಂದ್ಕೊಂಡಿರೋದು ನಿಮ್ಮ ಜೀವನದಲ್ಲಿ ಆಗುತ್ತೆ, ಆದರೆ ರಿಯಾಲಿಟಿನ ಎಕ್ಸೆಪ್ಟ್ ಮಾಡಿ. ನಿಮ್ಮ ಒಂದು ಮನಸ್ಸನ್ನು ಕುಗ್ಗಿಸ್ಕೋಬೇಡಿ ಯಾವುದೇ ಕಾರಣಕ್ಕೂ. ಜೀವನದಲ್ಲಿ ಯಾವತ್ತೂ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಲೈಫಲ್ಲಿ ಮಿರಾಕಲ್ಸ್ ಅನ್ನೋದು ಹೇಗೆ ಅಪ್ರೋಚ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ದೇವರು ಕಷ್ಟನ ಕೊಟ್ಟ ಮೇಲೇ ಸುಖ ಕೊಡ್ತಾನೆ. ಯಾಕೆ ಅಂತ ಅಂದರೆ ಸುಖನ ಡೈರೆಕ್ಟಾಗಿ ಕೊಟ್ಟರೆ ನೀವು ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ಅದ್ರ ಬೆಲೆ ನಿಮಗೆ ಅರ್ಥ ಆಗದೇ ಇರೋವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಮ್ಮ ಲೈಫಲ್ಲಿ ಒಂದು ಹ್ಯಾಪಿನೆಸ್ ಇರಬೇಕು, ಅಥವಾ ಒಂದು ಖುಷಿ ಇರಬೇಕು ಅಂದರೆ ಸ್ಲೋ ಆಗೂ ಬರ್ಬೋದು, ತುಂಬ ಕಷ್ಟ ಆದಮೇಲೆ ಬರ್ಬೋದು, ಆದರೆ ಬಂದೇ ಬರುತ್ತೆ ಅಂತ ಅಂದ್ಬಿಟ್ಟು ಕಾರ್ಡ್ ಹೇಳ್ತಾ ಇದೆ. ಸೊ ಪಾಸಿಟಿವ್ ಆಗಿರಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಇದಾಗಿತ್ತು ಇವತ್ತಿನ ರೀಡಿಂಗ್. ನಿಮ್ಗೇನಾದರೂ ಈ ಒಂದು ರೀಡಿಂಗ್ ಇಷ್ಟ ಆಗಿದ್ದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.